ಹಾಯ್ ನಮಸ್ಕಾರ, ವೆಲ್ಕಮ್ ಟು ಸಾಶಿ ಕುಕ್ಸ್. ನಾನಿವತ್ತು ಚಾಕ್ಲೇಟ್ ಲಾವಾ ಕೇಕು ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು. ಇಲ್ಲಿ ನಾನು ಅರ್ಧ ಕಪ್ಪು ಬೆಲ್ಲದ ಪೌಡರ್ ತೊಗೊಂಡಿದ್ದೀನಿ. 1/4 ಕಪ್ಪು ನೀರು ಹಾಕ್ಕೊಂಡ್ಬಿಟ್ಟು ಬೆಲ್ಲವನ್ನು ಈ ಥರ ಕುದಿಸ್ಕೊಳ್ತಾ ಇದ್ದೀನಿ. ನೋಡಿ, ಇದು ಸಿರಪ್ ಥರ ಚೆನ್ನಾಗಿ ಇದನ್ನು ಒಂದು ಕುದಿ ಬರಬೇಕು. ನೋಡಿ, ಇಲ್ಲಿ ಬೆಲ್ಲ ಕುದೀತಾ ಇದೆ. ಇಷ್ಟಾದರೆ ಸಾಕು. ಇದನ್ನು ಇಳಿಸ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿ ಡ್ರೈ ಪೌಡರ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ರಾಗಿ ಪೌಡರ್ ಅರ್ಧ ಕಪ್ಪು, ಗೋಧಿ ಹಿಟ್ಟು ಅರ್ಧ ಕಪ್ ಹಾಕ್ಕೊಂಡಿದ್ದೀನಿ. 1/4 ಕಪ್ಪು ಕೋಕೋ ಪೌಡರ್ನ ಹಾಕ್ಕೊಂಡಿದ್ದೀನಿ. ಆಯಿತಾ, ಇದಕ್ಕೆ 1/4 ಟೀ ಸ್ಪೂನು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. 1 ಟೀ ಸ್ಪೂನ್ ಬೇಕಿಂಗ್ ಪೌಡರ್, ಅರ್ಧ ಟೀ ಸ್ಪೂನ್ ಬೇಕಿಂಗ್ ಸೋಡಾ ಹಾಕ್ಕೊಂಡಿದ್ದೀನಿ. ನೋಡಿ, ಇವೆಲ್ಲವೂ ಕೂಡ ಜರಡಿ ಹಿಡ್ಕೊಳ್ಳೋಣ ನೀಟಾಗಿ. ಈ ಥರ ನೋಡಿ, ಉಂಡೆ ಥರ ಬರುತ್ತಲ್ಲ, ಇದನ್ನು ಈ ಥರ ಬ್ರೇಕ್ ಮಾಡಿಕೊಂಡು ಈ ಥರ ನೀಟಾಗಿ ಜರಡಿ ಹಿಡ್ಕೊಂಡಿದ್ದೀನಿ ಇಲ್ಲಿ. ಈಗ ಬನ್ನಿ ವೆಟ್ ಮಿಕ್ಸ್ಚರ್ನ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಜಾಗ್ರಿ ಸಿರಪ್ ರೆಡಿ ಮಾಡ್ಕೊಂಡಿದ್ವಲ್ಲ, ಬೆಲ್ಲದ ಸಿರಪ್ನ ಅದನ್ನು ಹಾಕ್ಕೊಂಡಿದ್ದೀನಿ ಅರ್ಧ ಕಪ್ಪು. ಇದಕ್ಕೆ 1/4 ಕಪ್ಪು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ನೀವಿಲ್ಲಿ ತುಪ್ಪದ ಬದಲಿಗೆ ಎಣ್ಣೆ ಕೂಡ ಯೂಸ್ ಮಾಡ್ಕೋಬೋದು. ಇದನ್ನೊಂದು ಸಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀಟಾಗಿ. ಅದಕ್ಕೆ 1 ಟೀ ಸ್ಪೂನ್ ವೆನಿಲಾ ಎಸೆನ್ಸ್ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಹಾಲನ್ನು ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಈಗ ಈ ವೆಟ್ ಮಿಕ್ಸ್ಚರ್ ರೆಡಿ ಆಗಿದೆ. ಇದಕ್ಕೆ ಈ ಡ್ರೈ ಪೌಡರ್ ರೆಡಿ ಮಾಡ್ಕೊಂಡಿದ್ದೀವಲ್ಲ, ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪನೇ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಮಿಕ್ಸ್ ಮಾಡುವಾಗ ಬ್ಯಾಟರ್ ಗಟ್ಟಿಯಾಗಿರುತ್ತಲ್ವ, ಆವಾಗ ಹಾಲನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಚಾಕ್ಲೇಟ್ ಲಾವಾ ಕೇಕ್ ಬ್ಯಾಟರ್ ರೆಡಿ ಆಗಿದೆ. ನಿಮಗೆ ಬೇಕಾದರೆ ಇನ್ನೊಂದು ಸ್ವಲ್ಪ ಮಿಲ್ಕನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ನೋಡಿ, ಇಲ್ಲಿ ಅಪ್ಪೆ ಪ್ಯಾನಲ್ಲಿ ಇವತ್ತು ಬೇಕ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ, ಡ್ರಾಪ್ ಅಷ್ಟು. ಅದಕ್ಕೆ ಅರ್ಧದಷ್ಟು ಚಾಕ್ಲೇಟ್ ಬ್ಯಾಟರ್ನ ಈ ಥರ ಫಿಲ್ ಮಾಡೋಣ. ಅದಕ್ಕೆ ಚಾಕೋ ಚಿಪ್ಸನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದರ ಮೇಲೆ ಮತ್ತೆ ಕೇಕ್ ಬ್ಯಾಟರ್ನ ಹಾಕ್ಕೊಳ್ಳೋಣ. ಇದಕ್ಕೆ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಇದನ್ನು ಕುಕ್ ಮಾಡ್ಕೊಳ್ಳೋಣ. ವಿತಿನ್ 10 ಮಿನಿಟ್ಸ್ ಒಳಗೆ ಇದಾಗ್ಬಿಡುತ್ತೆ. ಒಂದು 10 ನಿಮಿಷದೊಳಗೇ ಈ ಕೇಕ್ ರೆಡಿ ಆಗುತ್ತೆ. ನೋಡಿ, ಒಂದು ಸ್ವಲ್ಪ ಈ ಥರ ಮೂವ್ ಮಾಡೋಕ್ಕೆ ಬರ್ತಿದ್ರೆ ಇದನ್ನು ಈಸಿಯಾಗಿ ಥರ ಇನ್ನೊಂದು ಕಡೆ ತಿರುಗಿಸಿ ಹಾಕ್ಕೊಳ್ಬೋದು. ನೋಡಿ, ಈ ಥರ ಈಸಿಯಾಗಿ ತಿರುಗಿಸ್ಕೋಬೋದು ಕೇಕನ್ನು. ಈಗ ಇನ್ನೊಂದು ಕಡೆ ಬೇಯಲಿಕ್ಕೆ ಒಂದು 5 ನಿಮಿಷಕ್ಕೆ ಆಗಿಬಿಡುತ್ತೆ. ನೋಡಿ, ಇಲ್ಲಿ ಚಾಕ್ಲೇಟ್ ಲಾವಾ ಕೇಕ್ ರೆಡಿಯಾಗಿದೆ. ನಾನಿಲ್ಲಿ ಚಾಕೋ ಚಿಪ್ಸ್ನ ಯೂಸ್ ಮಾಡಿದ್ದೀನಲ್ಲ, ನೀವು ಚಾಕ್ಲೇಟನ್ನೇ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇಲ್ಲಿ ಚಾಕ್ಲೇಟ್ ಲಾವಾ ಕೇಕ್ ರೆಡಿಯಾಗಿದೆ. ನಾನು ಇನ್ನೊಂದು ಸಲ ಈ ಚಾಕ್ಲೇಟ್ ಬ್ಯಾಟರ್ನ ಮತ್ತೆ ಇನ್ನೊಂದು ಸಲ ಹಾಕ್ಕೊಂಡಿದ್ದೀನಿ ಅಪ್ಪೆ ಪ್ಯಾನ್ಗೆ. ನೋಡಿ, ಅದೇ ಥರನೇ ಮೊದಲಿಗೆ ಮಾಡಿದ್ವಲ್ಲ, ಅದೇ ಥರನೇ ಈ ಥರ ಎಲ್ಲ ಹಾಕ್ಕೊಂಡ್ಬಿಟ್ಟು ಕೇಕ್ ಬ್ಯಾಟರು ಆಮೇಲೆ ಚಾಕೋದು ಅಗೇನ್ ಕೇಕ್ ಬ್ಯಾಟರ್ನ ಹಾಕ್ಕೊಂಡು ಈ ಥರ ಬೇಯಿಸ್ಕೊಂಡಿದ್ದೀನಿ. ನೋಡಿ, 2ನೇ ಸಲದ್ದು ಕೂಡ ರೆಡಿಯಾಗಿದೆ. ನೋಡಿ, ಇಲ್ಲಿ ನಾನು 2 ಸಲ ನಾನಿಲ್ಲಿ ಚಾಕ್ಲೇಟ್ ಲಾವಾ ಕೇಕ್ ಮಾಡ್ಕೊಂಡಿದ್ದೀನಿ. ಉಳಿದಿರ್ತಕ್ಕಂಥ ಬ್ಯಾಟರಲ್ಲಿ ನಾನಿಲ್ಲಿ ಮಗ್ಗಲ್ಲಿ ಹಾಕಿಟ್ಕೊಂಡಿದ್ದೆ, ಅದು ಕೂಡ ಮಗ್ ಕೇಕ್ ರೆಡಿ ಆಗಿದೆ. ಮಗ್ ಕೇಕನ್ನು ಒಂದು 30 ಸೆಕೆಂಡಲ್ಲಿ ಮೈಕ್ರೋವೇವಲ್ಲಿ ಮಾಡ್ಕೋಬೋದು. ನೋಡಿ, ಇಲ್ಲಿ ಮಗ್ ಕೇಕ್ ಕೂಡ ರೆಡಿ ಆಗಿದೆ. ಹಾಗೆಯೇ ಚಾಕ್ಲೇಟ್ ಲಾವಾ ಕೇಕ್ ಕೂಡ ರೆಡಿ ಆಗಿದೆ. ನಾನಿಲ್ಲಿ ಚಾಕ್ಲೇಟ್ ಲಾವಾ ಕೇಕ್ ಮೇಲೆ ಹರ್ಷೀಸ್ ಚಾಕ್ಲೇಟ್ ಸಿರಪ್ನ ಯೂಸ್ ಮಾಡ್ತಾ ಇದ್ದೀನಿ ಡೆಕರ್ಗೆ. ನೀವು ಕೂಡ ಸಿರಪ್ನ ಹಾಕ್ಕೊಂಡು ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ಚಾಕ್ಲೇಟ್ ಲಾವಾ ಕೇಕ್ ಮಾಡಲಿಕ್ಕೆ ಒಳಗಡೆ ನೀವು ಚಾಕ್ಲೇಟನ್ನೇ ಯೂಸ್ ಮಾಡಿ. ನಾನಿಲ್ಲಿ ಈ ಚಾಕೋ ಚಿಪ್ಸನ್ನು ಯೂಸ್ ಮಾಡಿದ್ದೀನಲ್ಲ, ಅಷ್ಟು ಚಾಕ್ಲೇಟಿಯಾಗಿ ಕಾಣ್ತಾ ಇಲ್ಲ. ನೋಡಿ, ನೀವು ಚಾಕ್ಲೇಟನ್ನೇ ಹಾಕ್ಕೊಂಡು ಮಾಡಿದ್ರೆ ಲಾವಾ ಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಟೆಕ್ಸ್ಚರ್ ಎಲ್ಲ ಚೆನ್ನಾಗಿ ಬಂದಿದೆ. ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ. ಹಾಗೆಯೇ ಉಳಿದಿರ್ತಕ್ಕಂಥ ಬ್ಯಾಟರಲ್ಲಿ ನೋಡಿ, ಇಲ್ಲಿ ಮಗ್ಗಿಗೆ ನಾನು ಹಾಕಿಟ್ಕೊಂಡಿದ್ನಲ್ಲ, ಅದು ಕೂಡ ರೆಡಿಯಾಗಿದೆ ಮಗ್ ಕೇಕು. ಆಯಿತಾ, ಇಲ್ಲಿ ರುಚಿಯಾದ ಚಾಕ್ಲೇಟ್ ಲಾವಾ ಕೇಕ್ ಹಾಗೆಯೇ ರುಚಿಯಾದ ಮಗ್ ಕೇಕು ರೆಡಿಯಾಗಿದೆ. ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.